ಮುತ್ತಾಪಗ ಮತ್ತೆ ಕಡೆ ಮಂಜು ಸ್ವಾಮಿಗೆ ಎಲ್ಲರಿಗೂ ಕುಡಿದು ಕಲಿಸಿ ರಾಯಪ್ಪಗದು. ಹಂಗೇನಿಲ್ಲ ರೀ. ಹಂಗಿಲ್ಲ. ಹೆಂಗ್ರಿ ಚೇರ್ಮನ್ ಇಲ್ಲ ಕುಡ್ದ ಲಾಭ ಐತತ್ ನೀ ಹೇಳಿ ಮತ್ ಗುರುಗಳ ಮೇಳಾಗ ಹಿಂಗ ಹೇಳತ್ತ ಅವ್ರು ಚಾಲು ಮಾಡ್ಬಾರ್ದು. ಹಂಗ್ ಮಾಡ್ಬಾರ್ದಪ್ಪ ಮತ್ತೆ ನನ್ನ ಮಾತು ಕೇಳಿ. ಏ ಅವರು ಕುಡ್ದಾರತ್ತ ನೀವು ಕುಡಿಬೇಡ್ರಿ. ಇಲ್ಲ ಇಲ್ಲ ರೀ. ಏನು ಏನ್ರಿಪ್ಪ? ಅವ್ರು ಕುಡಿಸ್ಯಾರ. ಯಾರು ಮದಗೊಂಡ ಗುರುಗಳ ಕುಡಿಸ್ಯಾರಲ್ಲ ಅದು ಅವ್ರು ಕುಡಿಸಿಲ್ಲ, ಕೂಡ್ಸ್ಯಾರಿಪ್ಪ. ಇದು ಹರಿತಕ್ಕಂಥದ್ದನ್ನ ಕೂಡಿಸ್ಯಾರ. ಹೆಂಗ್ರಿಪ್ಪ? ಮಗ ಮನ್ಯಾಗ ಅಪ್ಪ ಟೇಲರಿಂಗ್ ಕೆಲಸ ಮಾಡ್ತಿದ್ದ. ಹೌದು. ಅಪ್ಪ ಟೇಲರಿಂಗ್ ಕೆಲಸ ಅಂದ್ರೆ ಗೊತ್ತಲ್ಲ, ಅರಿಬಿ ಹೊಲಿದು. ಅಪ್ಪ ಅರಿಬಿ ಹೊಲಿ ಕೆಲಸ ಮಾಡ್ತಿದ್ದ. ಮಗ ಇಲ್ಲಿ ಕುತ್ತತ್ಲೆ ಒಂದ್ ಹುಡುಗ ಗೊತ್ತಾನ್ರಿ, ಸುಮಾರು 3ನೇತೆ 4ನೇತೆ ಹೋಗುವಂತ ಹುಡುಗ. ಹೌದು. ಅವ್ರ ಅಪ್ಪ ಮಾಡೋ ಕೆಲಸ ನೋಡ್ಕೋತ ಕೂತಿದ್ದ. ಅಪ್ಪ ಏನ್ ಮಾಡ್ತಿದ್ದ? ಕತ್ರಿ ತಗೋತಿದ್ದ, ಅರ್ಬಿ ಕತ್ತರಿಸ್ತಿದ್ದ, ಹಿಂಗ ಕತ್ರಿ ಆ ಕಡೆ ಸರಿಸ್ತಿದ್ದ, ಸರಿಸ್ಬಿಡ್ತಿದ್ದ ದಾಂಡಿಗೆ. ಸೂಜಿ ತಗೊಂಡ್ ಹಿಂಗ್ ಹೊಲದ ಕಿಸಿ ಒಳಗ ಅಥವಾ ತಲೆಯಾಗ್ರೆ ಸಿಂಪಿಗೆ ಇಟ್ಕೋತಾನ್ರಿ, ಹಂಗ ಇಟ್ಕೋತಿದ್ದ. ಹೌದು. ಮತ್ತೆ ಕತ್ರಿ ತಗೋದು, ಕಟ್ ಮಾಡೋದು, ಮತ್ತೆ ಕತ್ರಿ ದೂರ ಸರಿಸೋದು. ಸೂಜಿ ತಗೊಂಡು ಮತ್ತೆ ಹೊಲದ ಸೂಜಿ ಇಟ್ಕೋದು. ಹುಡುಗಗ ಸಂಶಯ ಬಂತು. ಏನಂದ ಹುಡುಗ? ಅಲ್ಲ, ಸೂಜಿ ಕಿಮ್ಮತ್ ಎಷ್ಟ ನಾಗಪ್ಪ? ಎಷ್ಟು? 5 ರೂಪಾಯಿ ರೀಪ. ಸೂಜಿ ಕಿಮ್ಮತ್ ಒಂದು 5-10 ರೂಪಾಯಿ. ಹೌದು. ಒಂದು ಕತ್ರಿ ಕಿಮ್ಮತ್ತ ಇವನ ಕೂತ್ ಮಾಡಕತ್ತೆ, ನಾವು ಮಾಡಕತ್ತಿಲ್ಲ. ಅದ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಇಲ್ಲದಾನ, ಅವ್ ನಾಟಕದಂಗ ಬೇಕಪ್ಪ. ಕತ್ರಿ ಕಿಮ್ಮತ್ತ. ಹೌದೌದು. ಬಂದ್ ಮಾಡಪ್ಪ, ಬಂದ್ ಮಾಡಿ ಇವ್ರು ರೊಕ್ಕ ಕೊಡ್ತಾನೆ, ಹರಿಯಾಗಿ ಇಸ್ಕೊಂಡು ಹೋಗ್. ಕತ್ರಿ ಕಿಮ್ಮತ್ತ ಎಷ್ಟ್ರಿಪ್ಪ? ಒಂದು 1800 ರೂಪಾಯಿ. ಹೌದು. ಸೂಜಿ ಕಿಮ್ಮತ್ತ 5 ರೂಪಾಯಿ. 5 ರೂಪಾಯಿ. ಅಪ್ಪಗ ಮಗ ಕೇಳ್ತಾನಪ್ಪ, ಏನತ್ತ? 1000 ರೂಪಾಯಿನ ಕತ್ರಿ ತಂದದಿ, ಕಟ್ ಮಾಡ್ತೀಯ ಕಡೆ ದೂರ ಸರಿಸ್ತಿ, ಸರಿಸಿ ಬಿಡ್ತೀವಿ ಅದನ್ನ. 5 ರೂಪಾಯಿ ಸೂಜಿ ಹೊಲದ ಕೂಡಲೇ ಮತ್ತದನ್ನ ನಿನ್ನ ಕಿಸೆದಾಗ್ರೆ ಅಥವಾ ತಲಿ ಒಳಗೆ ಟೊಪ್ಪಿಗೆ ಒಳಗೆ ಹಾಕೋತಿ, ವ್ಯಾಪಾರ ಮಾಡ್ತಿ. ಅಪ್ಪ ನಿನ್ನಂತೆ ಹಿಂಗ್ಯಾಕಿ 2 ಭಾವನೆ 2 ಗುಣ ಯಾಕ? 1000 ರೂಪಾಯಿ ತಂದಾಟ ದೂರ ಇಟ್ಟದಿ, 5 ರೂಪಾಯಿ ಸೂಜಿ ನಿನ್ನ ಹಂತೆ ಕಿಟ್ಕೋತಿ ಅಂದಾಗ ಏನ್ ಹೇಳಿದಪ್ಪ? ಮಗನ ಮಾತು ಕೇಳಿ ಅಪ್ಪಗ ಖುಷಿ ಆಯ್ತು. ಯಾಕ ನಿಮಗೂ ಹೇಳ್ತೀವಿ, ಏನತ್ತ? ಮನ್ಯಾಗ ತಾಯಿ ತಂದಿ ಸರಿಯರೆ ಮಾಡ್ಲಿ ತಪ್ಪರೆ ಮಾಡ್ಲಿ, ಹೌದು, ಮಕ್ಕಳು ಅವಕ್ಕ ಕ್ವಶನ್ ಮಾಡ್ಬೇಕಂತ, ಪ್ರಶ್ನೆ ಮಾಡ್ಬೇಕಂದ್ರ ಆ ಮಕ್ಕಳು ಜಾನ್ರಾಕರ್ ಮುಂದ್ ತಂದಿಗೆ. ಅವ್ ನಿಮ್ಮ ಅವ್ ಮಕ್ಕಳ ಮನ್ಯಾಗ ಅಪ್ಪಗ ಪ್ರಶ್ನೆ ಮಾಡುವಂತ ಮಕ್ಕಳಿದ್ರಂದ್ರ ಅಪ್ಪನು ನಾ ಇದು ತಪ್ಪ ಸರಿ ಅನ್ನೋದು ಗೊತ್ತಾಗ್ತದ. ಹೌದೌದು. ಯಾಕ ಮಕ್ಕಳು ದೊಡ್ಡವರಾಗೋದ್ರಾಗ ನಾವ್ ಏನ್ ಮಾಡ್ಬೇಕು ಮಾಡಿ ಚಂದ ಇದ್ರ ಚಂದ ಇಲ್ಲಪ್ಪ ಅಂತಂದ್ರ ಬ್ಯಾರೆ ಆಕೈತಿ ಮತ್ತ. ಹಂಗ ಯಪ್ಪ ಇದು 1000 ರೂಪಾಯಿ ಕತ್ರಿ ಅಕಾಡಿ ಸರಿಸ್ತನು, 5 ರೂಪಾಯಿ ಚೂಜಿ ಇಲ್ಲಿ ಇಟ್ಕೋತನು. ನೀ ಕೇಳುದು ಕ್ವಶನ್ ಚಲೋ ಐತಿ, ಕೇಳು. ಏನ್ ಹೇಳಿದಪ್ಪ? 1000 ರೂಪಾಯಿ ಕೊಟ್ಟಿ ಕತ್ರಿ ತಂದನಿ ಕರೆ, ಅದು ಒಂದಿದ್ದಿದ್ದು 2 ಮಾಡ್ತದ, ಕತ್ತರಿಸಿ ಬಿಡ್ತದ. ಅದು ಕತ್ರಿ ಕೆಲಸ ಏನು? ಯಾವತ್ತು ಒಂದಿದ್ದನ್ನ 2 ಮಾಡಿ ಬಿಡ್ತದೆ. ಅದೇ 5 ರೂಪಾಯಿ ಕೊಟ್ಟ ಚೂಜಿ ತಂದ್ರೆ ಅದು 2 ಇದ್ದಿದ್ದನ್ನ 1 ಮಾಡ್ತೈತಿ. ತಮ್ಮ ಅದಕ್ಕೆ 1005ಕ್ಕೆ 5 ಅಂತ ತಿಳಿಬ್ಯಾಡ. 2 ಇದ್ದದ್ದನ್ನ 1 ಏನ್ ಮಾಡ್ತದ? ಅದು ಜಗದಾಗ ದ್ವಾಡದ. 1 ಇದ್ದದ್ದು 2 ಮಾಡುದು ದ್ವಾಡದಲ್ಲ. ಇದು ನಾವು ತಿಳ್ಕೋಬೇಕಾಗಿತ್ತಂತ ಯಾರಿಗೆ ಹೇಳಿದ? ಮಗನಿಗೆ ಹೇಳಿದ್ರಿ. ಮಗನಿಗೆ ಹೇಳಿದ. ಹಂಗ ಇದು ಕತ್ರಿ ಅಜ್ಞಾನದ, ಸೂಜ್ ಅನ್ನತಕ್ಕಂಥದ ಜ್ಞಾನದ ರೀಪ. 1 ಇದ್ದಿದ್ದ 2 ಇದ್ದಿದ್ದನ್ನ 1 ಮಾಡ್ತಕ್ಕಂಥ ಜ್ಞಾನ. ಹೌದು. ಮತ್ತು 1 ಇದ್ದಿದ್ದು 2 ಮಾಡುದು ಇದು ಅಜ್ಞಾನ, ಕತ್ರಿ ಅದ. ಹೌದು. ಅದಕ್ಕೆ ತಿಳ್ಕೋಬೇಕ. ನಾವು ಸೋಮಿದ ಕತ್ರಿ ಸೂಜಿ ಉದಾಹರಣೆ ಕೊಟ್ಟಿವಿ, ಹೌದಲ್ಲ? ಇದ್ರಾಗ ಯಾವ್ದು ಜ್ಞಾನ ಯಾವ್ದು ಅಜ್ಞಾನ? ಯಾವ್ದ್ರಿಪ್ಪ? ನಿನ್ ಕತ್ರಿ ಬೇಕು ಸೂಜಿ ಬೇಕು? ನಮಗೂ ಸೂಜಿನ ಇರ್ಲಿ. ಸೂಜಿ ಇರ್ಲೈತಿ, ಉಳ್ಕೊಂಡ್ ಹೆಂಗಾರ. ನನ್ನ ಗಂಡನ ಸಂಸಾರ ಬಾರಂಗ ತಾಳಲಿ, ಹೆಂಡರ ಮಕ್ಕಳ ಸಲುವಾಗಿ ಬಾಳ ಮಾಡಿಲಿ, ಪಾಪ ಕರುನಲ್ಲಿ ತೊಳೆಯಲಿ. ಹೆಂಡರ ಮಕ್ಕಳ ಸಲುವಾಗಿ ಬಾಳ ಮಾಡಿಲಿ, ಪಾಪ ಕರುನಲ್ಲಿ ತೊಳೆಯಲಿ. ಹುಡುಗ ಮೋಸ ಜಗದಲ್ಲೇ, ನಾ ಯಾರ ಮುಂದೆ ಹೇಳಲೇ, ಸಂಸಾರ ಭಾರಗ ಕಾಳಲೇ.
ಮಕ್ಕಳ ಸಾಲವಾಗಿ ಬಾಳ ಮಾಡಿದಿ ಪಾಪ ಕರನಲೆ ತೊಳೆ ಸಾಧು ಸಂತರು ಮನಿ ಮುಂದ ಬಂದರ ನೋಡಲಿಲ್ಲ ಕಣ್ಣಿಲಿ ಜೋಗಿ ಜಂಗಮರ ಬಂದ ಮನಿ ಮುಂದ ನಿಂತರ ನೀಡಲಿಲ್ಲ ಕೈಲಿ ಜೋಗಿ ಜಂಗಮರ ಬಂದ ಮನಿ ಮುಂದ ನಿಂತರ ಎತ್ತಿ ನೀಡಲಿಲ್ಲ ಕೈಯಲ್ಲಿ ಮಾನವ ಜನ್ಮಕ್ಕೆ ಬಂದ ದಾನ ಇರಬೇಕ ಮಾನವ ಜನ್ಮಕ್ಕೆ ಬಂದ ಜಾನ ಇಡಿಲ್ಲ ದಾನ ಇರಬೇಕು ಮನಿ ಯಾರ ಮುಂದ ಹೇಳಲಿ ಸಂಸಾರ ಬಾರಂಗ ತಾಳಲಿ ಎಲ್ಲರ ಮಕ್ಕಳ ಸಲುವಾಗಿ ಬಾಳ ಮಾಡಿವಿ ಪಾಪ ಕರುಣಲಿ ತೊಳೆಯಲಿ ಎಲ್ಲರ ಮಕ್ಕಳ ಸಲುವಾಗಿ ಬಾಳ ಮಾಡಿವಿ ಪಾಪ ಕರುಣಲಿ ತೊಳೆಯಲಿ ಹುಡುಗ ಮೋಸವಾದ ಜಗದಲ್ಲಿ ನಾ ಯಾರ ಮುಂದ ಹೇಳಲಿ ಸಂಸಾರ ಬಾರಂಗ ತಾಳಲೆ ಇರು ಯಾರ ಮುಂದ ಹೇಳಲಿ ಸಂಸಾರ ಬಾರಂಗ ತಾಳಲೆ ಹೆಂಡ್ರ ಮಕ್ಕಳ ಸಾಲವಾಗಿ ಬಹಳ ಮಾಡಿದಿ ಪ್ರಭಕಾರನಲ್ಲಿ ತೊಳೆತೊಳೆ ಹೆಂಡ್ರ ಮಕ್ಕಳ ಸಾಲವಾಗಿ ಬಹಳ ಮಾಡಿದಿ ಪ್ರಭಕಾರನಲ್ಲಿ ತೊಳೆತೊಳೆ ಹಿರಿಯರ ಮಾತಿಗೆ ಬೆಲೆಯ ಕೊಡಲಿಲ್ಲ ಹೋಗ್ಲಿಲ್ಲ ನೀ ಸಾಲಿ ಹುಡುಗ ಕಲಿಯಲಿಲ್ಲ ಸಾಲಿ ದೇವ್ರ ಬಾ ದೊಡ್ಡವನ ನೆಷ್ಟ ದುಡದಿನಿ ಅಷ್ಟೇ ಕೊಟ್ಟ ಕೂಲಿ ದೇವ್ರ ಬಾ ದೊಡ್ಡವನ ನೆಷ್ಟ ದುಡದಿನಿ ಅಷ್ಟೇ ಕೊಟ್ಟ ಕೂಲಿ ಗುರು ಮದಗೊಲಿಂಗ ಹಾಡಿ ತಿಳಿಸ್ಯಾರ ಹಚ್ಚಲಾಗ ಜನ ಜೋಕಾಲಿ ಹಚ್ಚಿದಂಗ ಜೋಕಾಲಿ ಏ ಗುರು ಮದಗೊಲಿಂಗ ಪದ ಮಾಡಿ ತಿಳಿಸ್ಯಾರ ನಡೆಯಬೇಕ ಎಚ್ಚ ಯಾರ ಮುಂದ ಹೇಳಲಿ ಸಂಸಾರ ಬಾರಂಗ ತಾಳಲಿ ಹೆಣ್ಣರ ಮಕ್ಕಳ ಸಲುವಾಗಿ ಬಾಳ ಮಾಡಿವಿ ಪಾಪ ಕರುಣಲೆ ತೊಳೆಯಲಿ ಹೆಣ್ಣರ ಮಕ್ಕಳ ಸಲುವಾಗಿ ಬಾಳ ಮಾಡಿವಿ ಪಾಪ ಕರುಣಲೆ ತೊಳೆಯಲಿ ಜ್ಞಾನ ಎಂಬುದನ್ನು ನಾಶವಾಗದ ಮೋಸವಾದ ಜಗದಲ್ಲಿ ಹುಡುಗ ಮೋಸವಾದ ಜಗದಲ್ಲಿ ನಾ ಯಾರ ಮುಂದ ಹೇಳಲಿ ಸಂಸಾರ ಕಾಲಲೆ ಇದು ಯಾರ ಮುಂದ ಹೇಳಲಿ ಸಂಸಾರ ಭಾರಗ ತಾಳಲೆ ಹೆಂಡ್ರ ಮಕ್ಕಳ ಸಾಲವಾಗಿ ಬಾಳ ಮಾಡಿದಿ ಪಾಪ ಕರನಲೆ ತೊಳೆತೊಳೆ ಹೆಂಡ್ರ ಮಕ್ಕಳ ಸಾಲವಾಗಿ ಬಾಳ ಮಾಡಿದಿ ಪಾಪ ಕರನಲೆ ತೊಳೆತೊಳೆ ಬರುವುದೊಂದು ದಿನ ಹೋಗುವುದೊಂದು ದಿನ ಕೂಗಿ ಸಟ್ಟ ಹರಮೋರ ಕಮಾಸುತ್ತವರೇ ಸಟ್ಟ ಹರಮೋರ ಮನೆಯಾಗೆಲ್ಲ ಜ್ವರ ನೀ ಮಾಡುವುದೆಲ್ಲ ಹಾಳ ನಿನ್ನ ಮನೆಯಾಗೆಲ್ಲ ಜ್ವರ ನೀ ಮಾಡುವುದೆಲ್ಲ ಹಾಳ ಮಾನು ಜನ್ಮಕ್ಕ ಬಂದ ಮಾತ್ಮರ ಸಂಗ ಮಾಡಿ ಹಚ್ಚುವ ಅವರ ಧೂಳ ಹಚ್ಚುವ ಅವರ ಧೂಳ ಹಚ್ಚುವ ಅವರ ಧೂಳ
ಬರೇ ಅವ್ರಂಗ ಡ್ರೆಸ್ ಹಾಕೋದು ಆಗ್ಬಾರ್ದ. ಹೌದೌದು. ನೋಡಲ್ಲಿ ಮಹಾರಾಜ್ ಹೆಂಗ್ ಕುಣಿಯಾಕ್ತಾರ ತಾಳ್ ಹಿಡ್ದ. ಒಂದು ತುಸುವರಿ ತಾಳ್ ಬಾರಿಸ್ತಿಂದ್ರ ಅದ್ರ ಒಂದು ಒಂದು ಎಟ್ಟದ ಒಂದು 10 ಪೈಸೆ ಎತ್ತಾರಲ್ಲ ಯಾರಿಗೆ ಉದಗಾಟೆಗೆ ಅವ್ರಿಗೆ ಬಿಟ್ಟದೇನೋ ಉದಗಾಟಿ ಗುಡ್ಡದ ಮೇಲೆ ಬಿಟ್ಟದೆ ಅವ್ರಿಗೆ ಹಂಗೇನಾರಿ ಉಳ್ಕೊಲಾಕ ಮಾತಾಡಕ್ ಹೋಗ್ಬೇಡ. ಒಂದು ತುಸುವರಿ ಆದ್ರೆ ಧೂಳು ಬಡಕೋ ಆತ. ಅದಕ್ಕೆ ಹೇಳ್ಯಾರ ಅವ್ರು ಮಣಿಯಾಗಿಲ್ಲ ಜ್ವಾಳ ನೀ ಮಾಡುದೆಲ್ಲ ಹಾಳಂದ್ರ ಮಗನ ಹೊಳಿದಂಡಿಗೆ ನಮಗ್ ಸಾಕಟ್ಟು ಜ್ವಾಳದ ಹೊಲ ಐತೈತಿ ಹಿಂಗ ತಿಳ್ಕೊಬೇಡ. ಆ ಜ್ವಾಳ ಅಲ್ಲ ಜ್ಞಾನದ ಜ್ವಾಳ ಬೇಕು. ಹೌದೌದು. ಆ ಜ್ವಾಳ ಹಾಡಿ ಬೀಸು ಸಮಾಜಕ್ಕಾಗ್ಲಿ 4 ಮಂದಿ ಭಕ್ತರಿಗಾಗ್ಲಿ ನಿನಗ ಅನುಕೂಲ ಆಕತಿ ಪೂಜಾರಿ. ಅಂಬಲಿ ಸಿಗ್ತತಿ. ಇಲ್ಲಂದ್ರ ಏ ಮನೆಯಾಗಿಲ್ಲ ಜ್ವಾಳ ನೀ ಮಾಡುದೆಲ್ಲ ಮಾನ ಜನ್ಮಕ್ಕ ಬಂದ ಮದುಗೊಂಡ ಸಂಗ ಮಾಡಿ ಹಚ್ಚುವ ಧೂಳ. ಮಾನ ಜನ್ಮಕ್ಕ ಬಂದ ಮಹಾತ್ಮರ ಸಂಗ ಮಾಡಿ ಹಚ್ಚುವ ಧೂಳ. ನಿನ್ನ ಮನೆಯಾಗಿಲ್ಲ ಜ್ವಾಳ ನೀನು ಮಾಡುವುದೆಲ್ಲ ಹಾಳ. ನಿನ್ನ ಕೊಳೆಯಾಗಿಲ್ಲ ಜ್ವಾಳ ನೀನು ಮಾಡುವುದೆಲ್ಲ ಹಾಳ. ಏ ಮಾನ ಜನ್ಮಕ್ಕ ಬಂದ ಮಾತ್ಮರ ಸಂಗ ಮಾಡಿ ಹಸುಗಾರರ ಧೂಳ. ಏ ಮಾನವ ಜನ್ಮಕ್ಕ ಬಂದ ಮಾತ್ಮರ ಸಂಗ ಮಾಡಿ